ಒಂದು ಬಿಸ್ನೆಸ್ ಅದ್ಭುತವಾಗಿ ನಡೀತಾ ಇರುತ್ತೆ. ಏನಪ್ಪಾ ಒಂದು ಬಿಸ್ನೆಸ್ ಹಬ್ಬ ಅಂದ್ರೆ ಮುಗೀತು. ಮನುಷ್ಯನ ಕಣ್ಣಿಗೆ ಬೆಟ್ಟನೇ ಸಿಡಿಯುತ್ತೆ ಅಂತ ಹೇಳ್ತೀವಿ. ಮನುಷ್ಯ ಯಾವ ಲೆಕ್ಕ ಹೇಳಿ? 100ರಲ್ಲಿ 10 ಜನ ನಾವು ಹಾಳಾಗ್ಲಿ ಅಂತಾನೆ ಎಕ್ಸ್ಪೆಕ್ಟ್ ಮಾಡಿರ್ತಾರೆ. ಒಂದು ಪಾಸಿಟಿವಿಟಿ ಇದ್ದಾಗ ನೆಗೆಟಿವಿಟಿ 100% ಗ್ಯಾರಂಟಿಡ್. ಹಾಗಾಗಿನೇ ಆ ನೆಗೆಟಿವಿಟಿಯಿಂದ ನಮ್ಮನ್ನ ಪ್ರೊಟೆಕ್ಟ್ ಮಾಡ್ಕೊಬೇಕು ಅಂದ್ರೆ ಅಭಿವೃದ್ಧಿ ಲೈಫ್ ಸ್ಟೈಲ್ ವೀಕ್ಷಕರಿಗೆ ಸ್ವಾಗತ. ನಿಮ್ಮ ಡಾಕ್ಟರ್ ದೀಪಕ್ ಗುರುಜಿ ಮಾಡುವ ಪ್ರಣಾಮಗಳು. ಸೊ ನಿಮ್ಗೆ ಆಲ್ರೆಡಿ ಅರ್ಥ ಆಗಿರುತ್ತೆ, ಆಲ್ರೆಡಿ ನನ್ನ ಮುಂದೆ ಕಾಣಿಸ್ತಾ ಇದೆ ಇವತ್ತು ಯಾವುದ್ರ ಬಗ್ಗೆ ಎಪಿಸೋಡ್ ಮಾಡ್ತಾ ಇದ್ದೀನಿ ಅಂತ. ನೋಡಿ, ಇದೊಂದು ಅದ್ಭುತವಾದಂಥ ಒಂದು ಮನಿ ಪಾಟ್. ಅದ್ರ ಜೊತೆಯಲ್ಲಿ ಎಲ್ಲ ಕಡೆ ನೀವು ಅಬ್ಸರ್ವ್ ಮಾಡ್ಬೋದು, ಆ ಟ್ರೀಸಲ್ಲಿ ಎಲ್ಲ ಹೂದಲ್ಲೂ ಕೂಡ ಒಂದು ಈವಿಲ್ ಐ ಇದೆ. ಸೊ ಇದನ್ನು ನಿಮ್ಮ ಬಿಸ್ನೆಸ್ ಪ್ಲೇಸಲ್ಲಿ ಇಟ್ಕೊಳ್ಳೋದ್ರಿಂದ ನಿಮ್ಗೆ ಆ ಬಿಸ್ನೆಸ್ಸಲ್ಲಿ ಯಾವುದೇ ರೀತಿ ಒಂದು ನೆಗೆಟಿವ್ ಅಥವಾ ಯಾವುದೋ ಒಂದು ಕೆಟ್ಟ ಕಣ್ಗಳು ದೃಷ್ಟಿ ಯಾವುದೂ ನಿಮಗೆ ತಾಗೋದಿಲ್ಲ. ಅಂದರೆ ನಮ್ಮಲ್ಲಿ ಏನಾಗುತ್ತೆ ಗೊತ್ತಾ, ಒಂದು ಬಿಸ್ನೆಸ್ ಅದ್ಭುತವಾಗಿ ನಡೀತಾ ಇರುತ್ತೆ. ಏನಪ್ಪ ಒಂದು ಬಿಸ್ನೆಸ್ಸು ಹಬ್ಬ ಅಂದರೆ ಮುಗೀತು. ಅಂದರೆ ಮನುಷ್ಯನ ಕಣ್ಣು ಅಷ್ಟು ಕೆಟ್ಟದ್ದು. ಮನುಷ್ಯನ ಕಣ್ಣಿಗೆ ಬೆಟ್ಟನೇ ಸಿಡಿಯುತ್ತೆ ಅಂತ ಹೇಳ್ತೀವಿ. ಮನುಷ್ಯ ಯಾವ ಲೆಕ್ಕ ಹೇಳಿ? ನೀವು ಯಾಕಂದರೆ ನಿಮ್ಮ ಆಫೀಸಲ್ಲಿ ಸಾಕಷ್ಟು ಜನ ಬರ್ಬೋದು, ಸಾಕಷ್ಟು ಜನ ಹೋಗ್ಬೋದು. ದಿನಕ್ಕೆ ಒಂದು 10 ಜನ ಬರ್ಬೋದು, 15 ಜನ ಬರ್ಬೋದು. ಬಟ್ ಎಲ್ಲ ಬಂದವರು ಕೂಡ ಒಳ್ಳೆ ಭಾವನೆಯಲ್ಲೇ ಬರ್ತಾರೆ ಅಂತ ಗೊತ್ತಾಗಲ್ಲ. ಮುಂದೆ ನಗ್ನಗ್ತಾ ಮಾತಾಡಿಸ್ಬೋದು, ಮುಂದೆ ಸೂಪರಾಗಿ ಮಾಡ್ತಿದ್ರೆ ಬಿಸ್ನೆಸ್ಸು, ಹೀಗೆ ಮಾಡಿ ಹಾಗೆ ಮಾಡಿ ಅಂತ ಅನ್ಬೋದು. ಬಟ್ ಒಳಗಡೆ ಅವ್ರು ಏನು ಅಂದ್ಕೊಳ್ತಿದ್ದಾರೆ, ನಿಮ್ಮ ಬಗ್ಗೆ ಒಂದು ಒಳ್ಳೆ ಅಭಿಪ್ರಾಯ ಇಟ್ಕೊಂಡಿದ್ದಾರಾ, ಅಥವಾ ನಿಮ್ಗೆ ಒಳ್ಳೇದಾಗಲಿ ಅಂತ ಅಂದ್ಕೊಂಡಿದ್ದಾರಾ, ಅಥವಾ ಇವನು ಏನು ಇಷ್ಟೊಂದು ಮೆರೀತಾ ಇದ್ದಾನೆ ಹಾಳಾಗೋಗ್ಲಿ ಅಂತ ಅಂದ್ಕೊಳ್ತಿದ್ದಾರಾ ಗೊತ್ತಾಗಲ್ಲ ನಮಗೆ. ಸೊ ಇದೊಂದು ಈವಿಲ್ ಐ ಟ್ರೀ ಇಟ್ಕೊಳ್ಳೋದ್ರಿಂದ ಅವ್ರು ನೋಡಿ ಅವ್ರ ಗಮನ ಎಲ್ಲ ಇದ್ರ ಮೇಲೆ ಹೋಗುತ್ತೆ. ಅವ್ರ ಗಮನ ಎಲ್ಲ ಅದ್ರ ಮೇಲೆ ಹೋದಾಗ ನಿಮ್ಗೆ ಜಾಸ್ತಿ ಅದು ನೋಡಿ ಬೇರೆ ವಿಷಯಗಳ ಬಗ್ಗೆ ಅವರು ಗಮನ ಕೊಡೋದಿಲ್ಲ. ಸೊ ಈ ರೀತಿ ಒಂದು ನಿಮ್ಮ ಆಫೀಸ್ ಕ್ಯಾಬಿನಲ್ಲಿ ಒಂದು ಟೇಬಲ್ ಮೇಲೋ ಅಥವಾ ಎಂಟ್ರೆನ್ಸಲ್ಲೋ ಅಥವಾ ನಿಮ್ಮ ರಿಸೆಪ್ಷನ್ ಟೇಬಲಲ್ಲೋ ಈ ರೀತಿ ಒಂದು ಇಟ್ಕೊಂಡು ನೋಡಿ. ಇದು ನೋಡಿ ನಿಮಗೆ ವೆಲ್ತನ್ನು ಕೂಡ ಅಟ್ರಾಕ್ಟ್ ಮಾಡುತ್ತೆ. ಆ ಮನಿ ಪಾಟ್ ಏನಿದೆ ಅದ್ರಲ್ಲಿ ಸಾಕಷ್ಟು ಒಂದು ಅದ್ಭುತವಾದಂಥ ಒಂದು ಶಕ್ತಿ ಇದೆ. ಆ ಕಲರು ನೋಡಿ, ಆ ಗೋಲ್ಡ್ ಕಲರ್. ಗೋಲ್ಡ್ ಈಸ್ ಅ ಕಲರ್ ಆಫ್ ಲಕ್ಸುರಿ ಅಂತಲೂ ಹೇಳ್ತೀವಿ. ಸೊ ಈ ಗೋಲ್ಡ್ ಒಂದೇನೆ, ನೀವು ಹೆಂಗಾರು ನೀವು ಕಾಯಿಸಿ ಅದನ್ನು ನೀವು ಅಗೇನ್ ಅದು ಗೋಲ್ಡ್ ಫಾರ್ಮ್ಗೆ ಬರ್ತದೆ. ಅಷ್ಟು ಮಟ್ಟಿಗೆ ಒಂದು ಪ್ಯೂರೆಸ್ಟ್ ಮೆಟಲ್ ಅಂತ ಯಾವುದು ಅಂದರೆ ಗೋಲ್ಡ್. ಆ ಗೋಲ್ಡ್ ಕಲರ್ ಇರೋವಂಥ ವಸ್ತುನ ನೀವು ಯಾವುದೇ ಇಡಿ, ಗೋಲ್ಡನ್ ಹಾರ್ಸ್ ಇಡಿ, ಗೋಲ್ಡನ್ ಮನಿ ಪಾಟ್ ಇಡಿ, ಅಥವಾ ಗೋಲ್ಡನ್ ಮನಿ ಟ್ರೀ ಇಡಿ, ಯಾವುದೇ ಇಟ್ಟರೂ ಕೂಡ ನಿಮ್ಗೊಂದು ಲಕ್ಸುರಿನ ಅಟ್ರಾಕ್ಟ್ ಮಾಡುತ್ತೆ, ಒಂದು ಅಬಂಡೆನ್ಸ್ನ ಅಟ್ರಾಕ್ಟ್ ಮಾಡುತ್ತೆ. ಆ ಗೋಲ್ಡ್ ಕಲರೇ ಆ ರೀತಿ ಒಂದು ತುಂಬ ಒಂದು ರಿಚ್ ಫೀಲ್ ಕೊಡುತ್ತೆ. ಸೊ ಆ ರಿಚ್ ಫೀಲ್ ಜೊತೆಯಲ್ಲಿ ಒಂದು ಪ್ರೊಟೆಕ್ಷನ್ ನಿಮಗೆ ನಿಮ್ಮ ಮಾಡ್ತಕ್ಕಂಥ ಬಿಸ್ನೆಸ್ಗಾಗ್ಬೋದು ಅಥವಾ ನಿಮ್ಮ ಒಂದು ಪರ್ಸನಲ್ ಪ್ರೊಟೆಕ್ಷನ್ ಆಗ್ಬೋದು. ಸೊ ಎಲ್ಲದ್ರ ಬಗ್ಗೆ ನೋಡಿ, ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ, ಮನುಷ್ಯ ಎಷ್ಟು ದುಡಿತಾನೋ, ಎಷ್ಟು ಕಷ್ಟಪಡ್ತಾನೋ, ಎಲ್ಲ ಒಂದು ಲಕ್ ಇದೆ ಅಂದಮೇಲೆ, ಒಂದು ಪಾಸಿಟಿವಿಟಿ ಇದೆ ಅಂದಮೇಲೆ ಒಂದು ನೆಗೆಟಿವಿಟಿ ಇದ್ದೇ ಇರುತ್ತೆ. ಒಂದು ಅರ್ಥ ಮಾಡ್ಕೊಂಬಿಡಿ, ಒಳ್ಳೆಯವ್ರು ಇದ್ದಾರೆ ಅಂದಮೇಲೆ ಕೆಟ್ಟ ಜನ ಇದ್ದೇ ಇರ್ತಾರೆ. ಒಂದು ಪಾಸಿಟಿವಿಟಿ ಇದ್ದಾಗ ನೆಗೆಟಿವಿಟಿ 100% ಗ್ಯಾರಂಟಿಡ್. ಹಾಗಾಗಿನೇ ಆ ನೆಗೆಟಿವಿಟಿಯಿಂದ ನಮ್ಮನ್ನು ಪ್ರೊಟೆಕ್ಟ್ ಮಾಡ್ಕೊಬೇಕು ಅಂದರೆ ಒಂದು ಬಿಸ್ನೆಸ್ ಆಗ್ಬೋದು, ಒಂದು ವರ್ಕ್ ಪ್ಲೇಸ್ ಆಗ್ಬೋದು, ಅಥವಾ ಮನೆಯಲ್ಲೂ ಕೂಡ ನಿಮ್ಮ ಮನೇಲಿ ಒಂದು ಸೆಂಟ್ರ್ ಒಂದು ಹಾಲ್ ಇದೆ, ಆ ಟೀಪಾಯ್ ಮೇಲೆ ಇಡ್ಬೋದು. ಇದನ್ನು ತುಂಬ ಶೋಗಾಗಿ ಕಾಣಿಸುತ್ತೆ, ಲಕ್ಸುರಿ ಫೀಲ್ ಕೊಡುತ್ತೆ, ಜೊತೆಲಿ ನಮ್ಮಿಂದ ಆ ಕೆಟ್ಟದ್ರಿಂದ ಪ್ರೊಟೆಕ್ಷನ್ ಕೂಡ ಮಾಡ್ಕೊಳ್ಳುತ್ತಿದ್ದು. ಇದೊಂದು ಈವಿಲ್ ಐ ಮನಿ ಪಾಟ್ ಟ್ರೀನ ಇಟ್ಕೊಳ್ಳೋದ್ರಿಂದ ಅದ್ಭುತವಾಗಿ ನಿಮ್ಮಲ್ಲಿ ಯಾವುದೇ ರೀತಿ ನೆಗೆಟಿವ್ ಎನರ್ಜೀಸಿಂದ ನಿಮ್ಮನ್ನು ನೀವು ಶೀಲ್ಡ್ ಮಾಡ್ಕೊಳ್ಳಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ ಎಲ್ಲರೂ ಒಂದೇ ಒಳ್ಳೆ ದೃಷ್ಟಿಯಲ್ಲಿ ಬರ್ತಾರೆ ಅಂತ ಖಂಡಿತವಾಗ್ಲೂ ಹೇಳಕ್ಕೆ ಸಾಧ್ಯ ಇಲ್ಲ. ಯಾಕಂದರೆ 100ರಲ್ಲಿ 10 ಜನ ನಾವು ಹಾಳಾಗಲಿ ಅಂತಲೇ ಎಕ್ಸ್ಪೆಕ್ಟ್ ಮಾಡಿರ್ತಾರೆ. ಎಲ್ಲೋ ಒಂದು ಕಡೆ 100ರಲ್ಲಿ ಒಬ್ಬರೋ ಇಬ್ಬರೋ ತುಂಬ ಚೆನ್ನಾಗಿ ಬೆಳೀಲಿ, ನಮ್ಮ ಹುಡುಗ ಬೆಳೀತಿದ್ದಾನೆ, ಇವನು ಬೆಳೆದ್ರೆ ನಮ್ಮನ್ನೂ ಎಲ್ಲೋ ಒಂದು ಕಡೆ ಮುಂದಕ್ಕೆ ಒಳ್ಳೇದು ಮಾಡ್ಬೋದೇನೋ ಒಂದು ಭಾವನೆ ಇರ್ತದೆ ಕೆಲವರಲ್ಲಿ. ಕೆಲವ್ರು ಹಂಗಲ್ಲ, ನಗ್ನಗ್ತಾ ಮಾತಾಡ್ತಿರ್ತಾರೆ. ಅದೇನೋ ಗಾದೆನೇ ಇದೆಯಲ್ಲ, ನಗ್ನಗ್ತಾ ಹೇಳೋರು ಯಾವಾಗಲೂ ಕೆಡೋದಕ್ಕೆ ಹೇಳ್ತಾರೆ, ಬೈದು ಹೇಳೋರು ಯಾವತ್ತೂ ಒಳ್ಳೇದಕ್ಕೆ ಹೇಳ್ತಾರೆ ಅಂತಲೂ ಹೇಳ್ತಾ ಇರ್ತಾರೆ. ಹಾಗಾಗಿ ಸೊ ಇವತ್ತು ನಾವು ಕೊಟ್ಟಿರುವಂಥ ಒಂದು ಚಿಕ್ಕ ವಸ್ತುವಲ್ಲೇ ನಿಮ್ಗೆ ಸಾಕಷ್ಟು ವಿಷಯಗಳು ಅರ್ಥ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಸೊ ಪ್ರತಿಯೊಬ್ಬರ ಜೊತೆಲೂ ಈ ಮಾಹಿತಿಗಳನ್ನ ಶೇರ್ ಮಾಡ್ತಾ ಬನ್ನಿ ಅಂತ ಹೇಳ್ತಾ ಇವತ್ತಿನ ಸಂಚಿಕೆ ಮುಗಿಸ್ತಾ ಇದ್ದೀನಿ.